ಸೊ ಈಗ ಗೆಜ್ಜೆ ಸೌಂಡಿಂದ ಅಶ್ವಿನಿ ಅವ್ರಿಗೆಲ್ಲೋ ವಿನ್ನರ್ ಇದಾಗೋದು ಮಿಸ್ ಆಯ್ತಾ? ಜೊತೆಗೆ ಮಲ್ಲಮ್ಮ ಅವರು ತುಂಬ ಚೇಂಜ್ ಆಗಿದ್ದೀರಾ ಅಂತ ಹೇಳ್ತೀರಾ ನೀವು ಮನೆಯಲ್ಲಿ. ಸೊ ಈಗ ನೀವು ಆಚೆ ಬಂದಿದ್ದೀರಾ, ಫಿನಾಲಿನಲ್ಲಿ ಸಿಕ್ಕಿದ್ರು, ಸೊ ಏನಾದರೂ ಮಾತನಾಡಿದ್ರಾ ಮಲ್ಲಮ್ಮ ಮತ್ತು ನೀವು? ಯಾಕಂದರೆ ನಿಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಅಶ್ವಿನಿ ಮೇಡಮ್ ಹೌದು, ಅವರ ರಿಯಾಕ್ಷನ್ ಅದು ತುಂಬ ಅರ್ಲಿ ಆಯಿತು. ಅವರೇನು ಇದಲ್ಲ, ಅವ್ರ ಪಾಪ ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗಿದ್ದು, ಅವರಿಂದ ಗೊತ್ತಿಲ್ಲದೆ ಆಗಿದ್ದು. ಆ್ಯಂಡ್ ದಟ್ ರಿಯಾಕ್ಷನ್ ವಾಸ್ ವೆರಿ ಲೌಡ್ ಆ್ಯಂಡ್ ಅರ್ಲಿ ಆಗಿತ್ತು. ಅದು ಲೇಟರ್ ಪಾರ್ಟ್ ಆಗಿದ್ರು ಪರವಾಗಿರಲಿಲ್ಲ. ಮತ್ತು ಅವರು ಸೊ ಹಾಗಾಗಿ ಅದೇನು ಅದಾದಮೇಲೆ 1000 ಜಗಳ ಆಗಿದೆ ಆ ಮನೆಯಲ್ಲಿ, ಅದಕ್ಕಿಂತ ದೊಡ್ಡದು ಇಟ್ ವಾಸ್ ಸಿಲ್ಲಿ. ಬಟ್ ಇವ್ರದ್ದು ಭಾಳ ಮೊದಲಾಗಿತ್ತು, ಇಟ್ ವಾಸ್ ಅರ್ಲಿ ಆ್ಯಂಡ್ ಇಟ್ ವಾಸ್ ವೆರಿ ಲೌಡ್. ಅಲ್ಲಿ ಮಿಸ್ಟೇಕ್ ಆಯ್ತದು. ಮತ್ತು ಮಲ್ಲಮ್ಮ ಹೌದು, ಅವರಿಗೆ ಆಟಕ್ಕೆ ಮುಂಚೆ ಬಂದಾಗ ಹೌದು ಅವರ ಸಾಧನೆಗಳ ಹೊಡೆದಿದೆ, ಅವರು ಬಿಗ್ ಬಾಸ್ವರೆಗೆ ಬಂದಿದ್ದಾರೆ. ಬಟ್ ಬಿಗ್ ಬಾಸ್ ಒಳಗೆ ಇದೆಯಲ್ಲ, ನಾನು ತುಂಬ ಸಪೋರ್ಟ್ ಮಾಡಿದ್ದೀನಿ ಅವರಿಗೆ. ಆ ಕಾರ್ಯಕ್ರಮನ ಹೀಗಾಗಿದೆ ಅದು ಇದು ಅಂತ ಹೇಳ್ಕೊಡೋದ್ರಲ್ಲಿ ಇದೆಲ್ಲ ಮಾಡಿದ್ದೀನಿ. ಬಟ್ ಎಲ್ಲೋ ನೆಕ್ಸ್ಟ್ ಇನ್ನೊಂದು ಸರ್ತಿ ಪೂಜೆಗೆ ಒಂದು ಬರ್ತಾರೆ ಅವರು, ಮಗುದು ನಾಮಕರಣ ಇದಕ್ಕೆ ಎಂಟ್ರಿ ಬಂದಾಗ ತುಂಬ ಬದಲಾವಣೆಯನ್ನು ನೋಡ್ತೀನಿ ನಾನು. ಮಲ್ಲಮ್ಮ ಅವರಲ್ಲಿ ತುಂಬ ಬದಲಾವಣೆ ನೋಡ್ತೀನಿ. ನನಗದು ಸ್ವಲ್ಪ ಬೇಜಾರಾಗುತ್ತೆ. ಆಮೇಲೆ ನಾನು ಅಯ್ಯೋ ನಮಗೆ ಇದೇ ಸತ್ಯ ಅಂತ ಅನ್ನಿಸ್ತು. ನಾವೇ ಏನೋ ಎಮೋಷ್ನಲ್ ಆದ್ವಿ ಅನಿಸುತ್ತೆ. ಅದು ಈ ಸರ್ತಿ ಕಾರ್ಯಕ್ರಮಕ್ಕೆ ಬಂದಾಗ ಚೆನ್ನಾಗಿ ಮಾತಾಡ್ಸಿದ್ದಾರೆ. ನನಗೇನು ಅವ್ರ ಬೇಜಾರು ಏನಿಲ್ಲ. ಮಲ್ಲಮ್ಮ ಒಂದು ಎಫೆಕ್ಷನ್ ಇತ್ತು, ಅದು ಯಾವಾಗಲೂ ಇರುತ್ತೆ ಅವರಿಗೆ. ಅವರ ವಯಸ್ಸಿಗೆ ಅವ್ರು ಬಂದು ಸ್ಪರ್ಧೆಯಾಗಿ ಈ ಸೀಸನಲ್ಲಿ ಆ ಮಟ್ಟಿಗೆ ಅವ್ರ ರೀಚು, ಅದಕ್ಕೆ ಭಾಳ ಹೆಮ್ಮೆ ಇದೆ ಅವ್ರ ಮೇಲೆ. ಸರ್, ಇನ್ನು ಸಂಭಾವನೆ ವಿಚಾರವಾಗಿ, ಸೊ ಧ್ರುವಂತ್ ಅವರು ಏನು ತಗೊಳ್ದೇನೆ ಹೋಗಿದ್ದಾರೆ. ಯಾಕಂದರೆ ಅಲ್ಲಿ ಹೇಳ್ತಾರೆ ನಿಮಗೂ ಜಾನ್ವಿಗೆ ನೀವೇ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿರೋದು ಶೋಗೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಸಂಭಾವನೆ ತಗೊಂಡು ಹೋಗಿದ್ರೆ ಎಷ್ಟು ಸಂಭಾವನೆ? ಇಲ್ಲ, ನಾನು ರಿಕ್ವೆಸ್ಟ್ ಮಾಡಿ ಹೋಗಿಲ್ಲ. ನಾನು ಸೀಸನ್ 10ಗೆ ಬರಬೇಕಿತ್ತು. ಆ್ಯಂಡ್ ಕಲರ್ಸ್ ವೇರ್ ವೆರಿ ಕೀನ್ ಆನ್ ಕಾಸ್ಟಿಂಗ್ ಮೀ. ನನ್ನನ್ನು ನಾನು ಬೇಕು ಅಂತ ತುಂಬ ಕಾಸ್ಟಿಂಗ್ ಇದರಲ್ಲಿ ಇದ್ದರು ಅವರು. ಈ ಸಲ ಫ್ರೀ ಇದ್ದೆ ನಾನು. ಮತ್ತೆ ನನಗೆ ಮೇನ್ ಹೋಗಿದ್ದೇನಕ್ಕೆ ಅಂತಂದರೆ, ಕಿಚ್ಚ ಸರ್ ಲಾಸ್ಟ್ ಟೈಮ್ ಹೇಳಿದರು ನಾನು ನೆಕ್ಸ್ಟ್ ಸೀಸನಿಂದ ಮಾಡಲ್ಲ ಅಂತ. ಅದು ಭಯನಿತ್ತು. ಸೊ ಹಾಗಾಗಿ ನನಗೆ ಯಾವ ಸಂಭಾವನೆ ಬಂದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ನುಗ್ಗಿದ್ದು ಶೋಗೆ. ನಾನು ಜಾಸ್ತಿ ಇದೇ ಮಾಡಲಿಲ್ಲ, ನೆಗೋಷಿಯೇಟೇ ಮಾಡಲಿಲ್ಲ ಸಂಭಾವನೆ ಬಗ್ಗೆ. ನಾನೊಂದು ಹೇಳಿದ್ದೆ, ಅದ್ರದ್ದು ಅರ್ಧ ಇವ್ರು ಕೇಳಿದ್ರು, ನಾನು ಓಕೆ ಅಂತಂದೆ. ಬನ್ನಿ, ನನಗೆ ಆಟ ಮುಖ್ಯ. ಮತ್ತು ಕಿಚ್ಚ ಸರ್ ನೆಕ್ಸ್ಟ್ ಅವರು ಮಾಡಲ್ಲ ಅಂತ ಅಂದ್ಬಿಟ್ರೆ ನಮಗೆ ಅದು ಬಿಗ್ ಬಾಸ್ ಅಂದರೆ ಕಿಚ್ಚ ಸರ್ ಅವ್ರು ಇದ್ದಾಗಲೇ ಹೋಗಬೇಕು. ಆ್ಯಂಡ್ ಅದಕ್ಕೆ ಸಾರ್ಥಕ ಆಯಿತು ಮ್ಯಾಮ್, ಅದಕ್ಕೆ ಸಾರ್ಥಕ ಆಯಿತು. ನಾನು ತಗೊಂಡಂಥ ಡಿಸಿಷನ್ಗೆ ಕಿಚ್ಚ ಸರಿಂದ ಏನು ತಗೋಬೇಕು ಎಪಿಕ್ ಅದನ್ನ ತಗೊಂಡೇ ಬಂದೆ ಹೊರಗಡೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ಸರ್ ಆಫ್ ದ ಸ್ಕ್ರೀನ್ ಏನು ಹೇಳಿದ್ರು? ಆಶೀರ್ವಾದ ಅಂತಂದ್ರು. ಆಶೀರ್ವಾದ ಧ್ರುವಂತ್, ಅವರು ಹೇಗಿದ್ದೀರಾ ಹಾಗೇ ಇರಿ. ಆಮೇಲೆ ಅವ್ರು ನನಗೆ ಲೆಟ್ರ್ ಬರೆದಿದ್ರು. ಅವತ್ತೇ ನನಗೆ ಟ್ರೋಫಿ ಕೈಗೆ ಬಂದಿತ್ತು. ಪ್ರೀತಿ ಹಲವಾರು ಕಡೆಯಿಂದ ನಿಮಗೆ ಸಿಗುತ್ತೆ, ಯಶಸ್ಸು ಕೂಡ ನಿಮಗೆ ಹಲವಾರು ಕಡೆಯಿಂದ ಸಿಗುತ್ತೆ ಅಂತ ಬರ್ತಿದ್ರು. ನನಗೆ ಅವತ್ತು ಅರ್ಥ ಆಗಲಿಲ್ಲ ಅದು. ಅವರ ಮಾತೇ ಹಾಗೆ, ಅವರೊಂದು ಲೈನ್ ಹೇಳಿಬಿಡ್ತಾರೆ, ಅದ್ರ ತುಂಬ ಅರ್ಥಗಳಿರುತ್ತೆ ಅವ್ರು ಮಾತಾಡೋದ್ರಲ್ಲಿ. ಈಗ ಗೊತ್ತಾಯಿತು ಮ್ಯಾಮ್, ಆಶೀರ್ವಾದನೂ ಪ್ರೀತಿನೂ ತುಂಬ ಕಡೆಯಿಂದ ಸಿಕ್ತು, ಯಶಸ್ಸನ್ನು ತುಂಬ ಕಡೆಯಿಂದ ಈಗ ಬರ್ತಾ ಇದೆ ನನ್ನ ಹತ್ರ. ನನ್ನ ಈ ರಿಯಲ್ ರೂಪನ ನೋಡಿರಲಿಲ್ಲ, ಇವತ್ತು ಗೊತ್ತಾಗಿದೆ. ಸುಮಾರು ನಿರ್ದೇಶಕರು ಫೋನ್ ಬರ್ತಾ ಇದೆ ಆಲ್ರೆಡಿ ನನ್ನನ್ನು ಮೀಟ್ ಮಾಡೋದಕ್ಕೆ. ನಾನು ಹೇಳಿದ್ದೀನಿ ಪ್ರೆಸ್ ಮೀಟ್ಸ್ ಎಲ್ಲ ಇದೆ, ಸ್ವಲ್ಪ ಸರ್ ಸ್ಪೇರ್ ನಾನು ಮಾಡ್ತೀನಿ ಅಂತ. AP ಅರ್ಜುನ್ ಅವರು ಕೂಡ ನಿನ್ನೆ ಸಿಕ್ಕಿದ್ರು ನನಗೆ, ಆಲ್ರೆಡಿ ಸಿಕ್ಕಿದ್ರು ನನಗೆ. ತುಂಬ ಖುಷಿ ಆಯಿತು ಅವರ ಫೀಡ್ಬ್ಯಾಕ್ ತಗೊಂಡು. ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು AP ಅರ್ಜುನ್ ಅವರು. ವಿಲ್ ವರ್ಕ್ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಲೆಟ್ಸ್ ಸಿ ಮ್ಯಾಮ್, ಲೆಟ್ಸ್ ಹೋಪಿಂಗ್ ಫಾರ್ ಅ ನೈಸ್ ಪ್ರಾಜೆಕ್ಟ್. ಸಿನಿಮಾ ನೆಕ್ಸ್ಟ್ ನೋಡಬೇಕು, ಲೆಟ್ಸ್ ಸಿ. ಸರ್, ಇನ್ನೊಂದೇನು ಒಂದೊಂದು ಹೆಸರು ಹೇಳುತ್ತಾ ಹೋಗ್ತೀನಿ, ನೀವು ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಬೇಕಿದ್ರೂ ಶೇರ್ ಮಾಡ್ಬೋದು. ಸೊ ಫಸ್ಟ್ ಗಿಲ್ಲಿ ಒಳ್ಳೆ ಎಂಟರ್ಟೈನರ್, ಒಳ್ಳೆ ಹಾಸ್ಯ ಎಂಟರ್ಟೈನರ್ ಅವರು. ಓಕೆ. ಅಶ್ವಿನಿ ಅವರು ರೆಬೆಲ್, ಫೈರ್ ಬ್ರ್ಯಾಂಡ್. ರಕ್ಷಿತಾ ಸೇಮ್ ಎಂಟರ್ಟೈನರ್. ಕಾವ್ಯ ಸ್ವಲ್ಪ ಮೆಚೂರ್ಡ್, ವೈಸ್ ಅನ್ನಿಸ್ತಾರೆ. ರಘು ಡಿಸಿಪ್ಲಿನ್ಡ್. ಧನುಷ್ ಚಾಲೆಂಜಿಂಗ್. ಮಲ್ಲಮ್ಮ ಹಂಬಲ್. ಸೂರಜ್ ಅಬ್ಸರ್ವರ್, ವೆರಿ ಗುಡ್ ಅಬ್ಸರ್ವರ್. ರಾಶಿಕಾ ಎಗೇನ್ ಫೈರ್ ಬ್ರ್ಯಾಂಡ್. ರಿಷಾ ಅವ್ರನ್ನೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಲೌಡ್ ಸ್ಪೀಕರ್ ಸಿಕ್ಕಿದೆ ನಿನ್ನೆ. ಹೌದು ಹೌದು.
ಡಾರ್ಲಿಂಗ್ ಮ್ಯಾಮ್. ಅವರು ಆ್ಯಕ್ಚುಲಿ ಅವ್ರು ಮಾಡೋ ಪಾತ್ರಕ್ಕೂ ಅವರ ವ್ಯಕ್ತಿತ್ವಕ್ಕೂ ಸಂಬಂಧನೇ ಇಲ್ಲ. ಅಂಥ ಬ್ಯೂಟಿಫುಲ್ ಹಾರ್ಟ್ ಇರೋ ವ್ಯಕ್ತಿ. ನಾವು ಅವ್ರನ್ನ ಸ್ಕ್ರೀನಲ್ಲಿ ನೋಡಿರೋದಕ್ಕೂ ಅವರೊಂದು ಮಗು ಮ್ಯಾಮ್, ಒಂದು ಬ್ಯೂಟಿಫುಲ್ ಮಗು, ಫಿಲ್ಟರ್ ಇಲ್ದಿರೋ ಮಗು. ತಾನು ಇಷ್ಟ ಆದ್ರೂ ಅದನ್ನು ಹೇಳೋವಂಥ ರೀತಿ, ತನಗೆ ಇಷ್ಟ ಇಲ್ಲ ಅಂತಲೂ ಹೇಳೋವಂಥ ರೀತಿ, ಮತ್ತು ಅವರ ಜೀವನದ ಸ್ಟ್ರಗಲ್ಗಳು. ಮಹಾನ್ ವ್ಯಕ್ತಿ ಮ್ಯಾಮ್ ಅವರು. ಸುದ್ದಿ ಅವರು ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ಅವ್ರದ್ದು. ಅದನ್ನು ಆ್ಯಕ್ಚುಲಿ ಅವರು ಅಷ್ಟು ತೋರಿಸ್ಕೊಳ್ಳಿಲ್ಲ. ನಮಗೆ ಅದ್ರ ಬಗ್ಗೆ ಭಾಳ ಬೇಜಾರಿದೆ, ಯಾಕಂದರೆ ನಮಗೆ ಗೊತ್ತಿರೋದನ್ನೇ ಅವ್ರು ತೋರಿಸ್ಕೋಬೇಕಿತ್ತು. ಅದ್ರ ಬಗ್ಗೆ ಬೇಜಾರಿದೆ. ಬಟ್ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಹ್ಯೂಮನ್, ಒಂದು ಇಂಟ್ರೆಸ್ಟಿಂಗ್ ಹ್ಯೂಮನ್. ಮತ್ತು ಅವರ ಮಾತುಗಳನ್ನು ಕೇಳೋದಕ್ಕೆ ಚಂದ. ಅವ್ರು ಮಾತಾಡೋ ರೀತಿ ಇದೆಯಲ್ಲ, ಸ್ಪೆಕ್ಟ್ಯಾಕ್ಯುಲರ್. ಜಾನ್ವಿ ಆಂಬಿಷಿಯಸ್, ಕರೀಂ ಹಾರ್ಡ್ ವರ್ಕಿಂಗ್. ಅಮಿತ್ ಸ್ಮಾರ್ಟ್, ಇಂಟೆಲಿಜೆಂಟ್. ಡಾಕ್ ಸತೀಶ್ ಅವರು ಎಂಟರ್ಟೈನರ್. ಇಲ್ಲ, ಇಷ್ಟು ಪಬ್ಲಿಸಿಟಿ ಆದಾಗ ಈಗ ಅನ್ನಿಸ್ತದೆ, ಓ ಹಿಂಗಿದ್ರೆ ನಾನೊಂದು ಕೇಳಿ ನನಗೊಂದು ಪ್ರಸಿದ್ಧಿ ಸಿಗ್ತಾ ಇತ್ತು ಅವರಿಂದ ಅಂತ. ಹೌದು. ಅಭಿಷೇಕ್ ಪೊಲೈಟ್, ಡೀಸೆಂಟ್ ಗೈ. ಮಂಜು ಭಾಷಿನಿ ಲವ್. ಚಂದ್ರಪ್ರಭಾ ವೆರಿ ಸೆಂಟಿಮೆಂಟಲ್. ಸರ್, ಇನ್ನು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು, ನಿಮ್ಮ ಮೂರನೇ ಜನತೆ ಸಪೋರ್ಟ್ ಮಾಡಿದ್ರು, ಜೊತೆಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜನ ಸಪೋರ್ಟ್ ಮಾಡಿದ್ರು. ಸೆಕೆಂಡ್ ಹಾಫಲ್ಲಿ ಎಲ್ಲ ಕಡೆ ಧ್ರುವಂತ್ ಅನ್ನೋ ಮಾತೆ ಕೇಳಿ ಬರ್ತಾ ಇತ್ತು. ಪೋಸ್ಟ್ಗಳು ನೆಗೆಟಿವ್ ಇದ್ದಿದ್ದೆಲ್ಲ ಪಾಸಿಟಿವ್ ಆಗೋಯ್ತು. ಸಿಕ್ಕಾಪಟ್ಟೆ ವೋಟಿಂಗ್ ಕೂಡ ಮಾಡ್ತಾಯಿದ್ರು, ನಾವು ಧ್ರುವಂತ್ ಅವ್ರಿಗೆ ವೋಟಿಂಗ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲದ್ರ ಬಗ್ಗೆ ಜನತೆಗೆ ನೀವೊಂದು ಕೃತಜ್ಞತೆ ಹೇಳೋದಾದರೆ ಎಲ್ಲ ಏನು ಹೇಳ್ತೀವಿ? ನಿಜವಾಗ್ಲೂ ನಾನು ಒಂದು ಸ್ವಲ್ಪ ಜನನ ಸಂಪಾದನೆ ಮಾಡಿದ್ದೆ ಕಲಾ ಸೇವೆ ಮೂಲಕ, ಧಾರಾವಾಹಿಗಳ ಮೂಲಕ. ಆದರೆ ಇವತ್ತು ಕಲರ್ಸ್, ಬಿಗ್ ಬಾಸ್ ಒಂದು ವೇದಿಕೆಯಿಂದ ಒಂದು ದೊಡ್ಡ ಒಂದು ಜನಗಳ ಪ್ರೀತಿನ ನಾನು ಸಂಪಾದನೆ ಮಾಡಿದ್ದೀನಿ. ಅದಕ್ಕೆ ನಾನು ನನ್ನ ಜೀವ ಇರೋವರೆಗೂ ನಾನು ಚಿರಋಣಿ. ಒಂದು ಎರಡನೇದು, ನಾನು ಈಗ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ನೀವು ಬ್ಯಾಡ್ ಕಮೆಂಟ್ಸ್ ಹಾಕೋದು ಅಥವಾ ನಿಮ್ಮ ಅಭಿಪ್ರಾಯ, ಇಷ್ಟು ಜನ ಹೊಗಳಬೇಕಾದ್ರೆ ಒಂದು ಎರಡು ಜನ ನೀವು ಬ್ಯಾಡ್ ಕಮೆಂಟ್ಸ್ ಅಥವಾ ನಿಮಗೆ ಏನು ನಿಮ್ಮ ಖುಷಿಗೆ ನಮಗೆ ಮಾಡೋದು ನಮಗೆ ಬೇಜಾರಾಗಲ್ಲ. ಬೇಜಾರಾಗೋದು ಎಲ್ಲಿ ಅಂತಂದರೆ, ನೀವು ಯಾವುದೋ ಬ್ಯಾಡ್ ಕಮೆಂಟ್ ಹಾಕ್ತೀರಾ, ಅದಕ್ಕೆ ನಮಗೆ ಪಾಸಿಟಿವ್ ಆಗಿ ನಿಮಗೆ ಬೈದು ಒಂದಷ್ಟು ಜನ ಕಮೆಂಟ್ಗಳನ್ನು ಹಾಕ್ತಾರೆ. ಮತ್ತೆ ನೀವೇನೋ ಅದಕ್ಕೆ ರಿಪ್ಲೈ, ಮತ್ತೆ ಅದಕ್ಕೆ ಇದನ್ನು ನೋಡಿದಾಗ ಬೇಜಾರಾಗುತ್ತೆ. ಇದು ಇಡೀ ಸಮಾಜದಲ್ಲಿ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ, ಅದು ಒಳ್ಳೆ ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ. ನನಗೆ ಅಂತಲ್ಲ, ಯಾವುದೇ ಪ್ರತಿಭೆಗಿರಲಿ, ಯಾರೇ ಪ್ರತಿಭೆಗಿರಲಿ, ಇವತ್ತು ಗಿಲ್ಲಿಗೂ ಅದನ್ನು ಮಾಡಬಾರ್ದು ಅಥವಾ ಅವ್ರ ಕಡೆಯವರು ಬೇರೆಯವ್ರಿಗೂ ಮಾಡಬಾರ್ದು. ಸೊ ಎಲ್ಲರ ಒಳ್ಳೆ ಪ್ರತಿಭೆಗಳನ್ನು ಸಪೋರ್ಟ್ ಮಾಡಿ, ಅವರಿಗೆ ಆಶೀರ್ವಾದ ಮಾಡಿ, ಅವ್ರ ಪ್ರೀತಿ ಮಾಡಿ ಅಂತಲೇ ನಾನು ಕೇಳ್ಕೊಳ್ಳೋದು. ಮತ್ತು ನನಗೆ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್, ಈ ಬಾರಿ ಬಿಗ್ ಬಾಸ್ ಯಾವುದೇ ಎಲೆಕ್ಷನ್ಗಿಂತ ಕಮ್ಮಿ ಇರಲಿಲ್ಲ. ಜಾತಿ, ರಾಜಕೀಯ ಎಲ್ಲ ಬಂತು. ಜೊತೆಗೆ ರಾಜಕೀಯ ವ್ಯಕ್ತಿಗಳು ಇವತ್ತು ಬಿಗ್ ಬಾಸ್ ವಿನ್ನರ್ಗೆ ವಿಶ್ ಮಾಡ್ತಿದ್ದಾರೆ. ಆ ಥರ ರಾಜಕೀಯ ತಿರುವು ತಗೊಳ್ತಿದೆ. ಸೊ ಜೊತೆಗೆ ಸುದೀಪ್ ಅವ್ರ ಬಗ್ಗೆ ಟ್ರೋಲಿಂಗು. ಸೊ ಇದೆಲ್ಲನ ನೋಡಿದಾಗ ಬಿಗ್ ಬಾಸ್ಗೆ ಈ ಥರದ್ದೊಂದು ಇಮೇಜ್ ಬೇಕಾ ಅಂತ ಅನಿಸುತ್ತೆ. ಯಾಕಂದರೆ ಇದು ಆಗ್ತಾ ಇದೆ ಬರ್ತಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ವ್ಯಕ್ತಿನ ವ್ಯಕ್ತಿತ್ವವಾಗಿ ನೋಡಿ ಅಷ್ಟೇ. ಜಾತಿನೂ ಇಲ್ಲ, ಕಲಾವಿದನಿಗೆ ಜಾತಿನೂ ಇಲ್ಲ, ರಾಜಕೀಯನೂ ಇಲ್ಲ, ಯಾವುದೂ ಇಲ್ಲ. ನಾನು ಹೇಳೋದು ಅದನ್ನೇ, ಇದಕ್ಕೆ ರಾಜಕೀಯ ಎಲ್ಲ ಬರಬಾರ್ದು. ಒಂದು ಪ್ರತಿಭೆ, ಆ ಪ್ರತಿಭೆಗೆ ಪ್ರೋತ್ಸಾಹ ಅಷ್ಟೇ. ಇದರಲ್ಲಿ ಊರು, ಜಾತಿ, ರಾಜಕೀಯ, ಸಮುದಾಯ ಇದೆಲ್ಲ ಬರಲೇಬಾರ್ದು. ಯಾಕಂದರೆ ಪ್ರತಿಭೆ ಅನ್ನೋದು ಎಲ್ರಿಗೂ ಸೀಮಿತವಾದಂಥದ್ದು. ಇದೆಲ್ಲ ಅದ್ರ ಮಧ್ಯದಲ್ಲಿ ಬರಬಾರ್ದು. ಮತ್ತು ಹೌದು, ನನಗೂ ಪೊಲಿಟಿಕಲ್ ರೀಡರ್ಸ್, ನೀವು ನನ್ನ ಪೋಸ್ಟ್ ನೋಡಿರ್ಬೋದು, ಶಿವರಾಮ್ ಅವರು ಭಾಳ ಪ್ರೀತಿ ಕೊಟ್ಟರು ನನಗೆ ಸಿಕ್ಕಿ. ಮತ್ತು ಇದೆಲ್ಲ ಒಳ್ಳೆಯದು. ಪ್ರೋತ್ಸಾಹ ಇರಲಿ, ಇದೇ ರೀತಿ ಪ್ರೋತ್ಸಾಹ ಇರಲಿ. ಅದು ಪಕ್ಷ ಇದಕ್ಕೆಲ್ಲ ಹೋಗಬಾರ್ದು. ಪ್ರತಿಭೆ ಹಾಗೆ ಟ್ರೀಟ್ ಮಾಡಿ, ಪ್ರತಿಭೆಗೆ ಅವರಿಗೆ ದಕ್ಕಬೇಕಾದಂಥ ಪ್ರೋತ್ಸಾಹನೇ ದಕ್ಕಲಿ ಅಂತ ಕೇಳ್ಕೊಳ್ತೀನಿ ನಾನು. ಆಮೇಲೆ ನೆಕ್ಸ್ಟು ಸೀಸನ್ಗೆ ಇನ್ನೊಬ್ಬ ಹೀರೋ ಹುಡ್ಕೊಳ್ತಾನೆ, ಇನ್ನೊಬ್ಬ ಹೀರೋಯಿನ್ ಹುಡ್ಕೋತಾರೆ. ಸೊ ಯಾಕೆ ಇದು ಅನ್ನೋದು ಗೊತ್ತಾಗಲಿಲ್ಲ. ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ. ನೀವು ಹೊಸ ಧ್ರುವಂತ ಆಗಿದ್ದೀರಾ. ಸೊ ನಿಮಗೆ ಮತ್ತಷ್ಟು ಸಕ್ಸಸ್ಸು, ಎಲ್ಲವೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಇಡೀ ಜನತೆಗೆ ಥ್ಯಾಂಕ್ ಯು. ಮತ್ತು ಹೀಗೆ ಭೇಟಿ ಆಗ್ತಿರೋಣ ಮುಂದೆ ಇನ್ನೂ ಹಲವಾರು ಯೋಜನೆಗಳಿಗೆ. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಜಯ ಮಹಾಕಾಲ್. ವಿಲನ್ ಆಗೋಗಿದ್ದಾರಾ, ಹೀರೋ ಆಗೋಗಿದ್ದಾರಾ ಸಿನಿಮಾದಲ್ಲಿ? ನಾವು ಹೀರೋ,
ಬಟ್ ವಿಲನ್ಗೆ ವಿಲನೇ ಆಗ್ತೀವಲ್ವಮ್ಮ. ನಮ್ಮ ಮೇಲೆ ಈಗ ಕೈ ಇಟ್ಟಿರೋದು ಯಾರು ಗೊತ್ತಲ್ವೇ. ಸೊ ಹಾಗಾಗಿ ಜಯ ಮಹಾಕಾಲ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಡ್ಯಾಶಿಂಗ್ ಧ್ರುವಂತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.